ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಮೇ ಮಂತ್ನ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಖಂಡಿತವಾಗ್ಲೂ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕುಂಭರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಜಸ್ಟಿಸ್ ಕಾರ್ಡ್ ಫಸ್ಟ್ ಕಾರ್ಡ್ ಬಂದಿದೆ. ಐ ವಾಂಟ್ ವಾಟ್ ಈಸ್ ರೈಟ್ ಫಾರ್ ಮೀ. ನನಗೆ ಯಾವುದು ಸರಿ ಇರುತ್ತೆ ಅದನ್ನು ದೇವರೇ ನನಗೆ ಕೊಡು, ಅದನ್ನು ಕೊಡು ಯೂನಿವರ್ಸ್. ನನಗೆ ಯಾವುದೇ ಇದನ್ನೇ ಬೇಕು ಅದನ್ನೇ ಬೇಕು ಅಂತ ಆಸೆ ಇಲ್ಲ ಅಂತ ಕೆಲವರು ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಎಕ್ಸ್ಪೆಕ್ಟಿಂಗ್ ವಿತ್ ಸಮ್ಮನ್ ಅಂದರೆ ನೀವು ಯಾರೋ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿದ್ದೀರ. ರೆಸಿಸ್ಟಿಂಗ್ ಎನರ್ಜಿ ಕಾಣ್ತಾ ಇದೆ, ನಾನ್ ಕೋಪರೇಟಿವ್ ಎನರ್ಜಿ ಅಂತ ಹೇಳ್ತೀವಿ. ಕೆಲವ್ರಿಗೆ ಯು ಫೀಲ್ ಒನ್ ಸೈಡೆಡ್ ಅಂತ ಹೇಳ್ತೀವಿ. ನಂದು ಒನ್ ಸೈಡ್ ಲವ್ ಅಂತ ಹೇಳ್ತಾರೆ. ನಾನು ಒನ್ ಸೈಡ್ ಇಷ್ಟಪಡ್ತೀನಿ, ಅದರ್ ಪರ್ಸನ್ ಏನೋ ಎಂತ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೆಲವರು. ಸೊ ನಾನು ಇದನ್ನು ಹೇಳ್ತೀನಿ, ನನ್ನ ಹತ್ರ ತುಂಬ ಪರ್ಸ್ನಲ್ ರೀಡಿಂಗ್ ತೊಗೊಂಡಿರೋರಲ್ಲಿ ನಂಬರ್ 1 ಕುಂಭರಾಶಿಯವರೇ. ನನಗೆ ಪರ್ಸ್ನಲ್ ರೀಡಿಂಗ್ಗೆ ಅಪ್ರೋಚ್ ಬರೋದು ಒಂದು ಕುಂಭರಾಶಿಯವ್ರಿಗೆ ನಂಬರ್ 1 ಹೇಳ್ತೀನಿ. ನೆಕ್ಸ್ಟ್ ಯಾವುದು ಅಂತ ಹೋಗ್ತಾ ಹೇಳ್ತೀನಿ. ಇವೊಂದು ಅವ್ರು ಯಾವತ್ತೂ ಕಮೆಂಟ್ ಬಾಕ್ಸಲ್ಲಿ ಅವ್ರ ರಿವ್ಯೂನ ಶೇರ್ ಮಾಡಿಲ್ಲ. ಇನ್ ಕೇಸ್ ನೀವು ತೊಗೊಂಡಿದ್ರೆ ಖಂಡಿತ ನಿಮ್ಮ ಅನುಭವನ ಏನಾದರೂ ವರ್ಕ್ ಆಗಿದೆಯೋ, ರಿಸಲ್ಟ್ ಸಿಕ್ಕಿದೆಯೋ ಇಲ್ವೋ ಅಂತ ಶೇರ್ ಮಾಡಿ. ನಾನು ಪಾಸಿಟಿವೇ ಶೇರ್ ಮಾಡಿ ಅಂತ ಹೇಳಲ್ಲ. ಇನ್ ಕೇಸ್ ನೆಗೆಟಿವ್ ಇದ್ದರೂ ಕೂಡ ಖಂಡಿತ ಶೇರ್ ಮಾಡಿ. ಸೆಕೆಂಡ್ ಕಾರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ನ್ಯೂ ಬಿಗಿನಿಂಗ್ ಇನ್ ಲೈಫ್ ಅಂತ ಹೇಳ್ತೀವಿ. ಸಾಡೆ ಸಾತಿದು ಕೊನೇ ಚರಣದಲ್ಲಿದ್ದೀರಾ. ಏನು ಹೇಳ್ತೀವಿ ಅಂದರೆ, ಶನಿ ಏನೇನು ಕಿತ್ಕೊಂಡಿದ್ದಾನೋ ಅದನ್ನೆಲ್ಲ ಇವಾಗ ತಾನೇ ನಿಮಗೆ ಅನುಭವ ಆಗಿದೆ, ಅದು ಫೀಲ್ ಆಗಿದೆ, ಒಂದೊಂದಾಗಿ ವಾಪಸ್ ಕೊಡ್ತಾ ಇದ್ದಾನೆ ಅಂತ ಹೇಳಿ. ರಿಲೇಷನ್ಶಿಪ್ಪಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮದು ಡಿವೋರ್ಸ್ ಆಗಿದ್ದರೆ, ಪರ್ಮನೆಂಟ್ಲಿ ಸಪ್ರೇಟ್ ಆಗಿದ್ದರೆ, ಸೊ ಅದು ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ. ಕೆಲವೊಮ್ಮೆ ಕಾರ್ಮಿಕ್ ಡೆಪ್ಸ್ ಎಂಡಾದರೆ ಮತ್ತೆ ಅದನ್ನು ನಾಟ್ ಹಾಕಿ ನಾವು ಕಟ್ಟೋಕ್ಕಾಗಲ್ಲ. ಸೊ ಏನು ಹೇಳ್ತೀವಿ, ಫಿಸಿಕಲಿ ನಿಮ್ಮ ದುಡ್ಡು ಲಾಸ್ ಆಗಿದ್ದರೆ, ಮನೆ ಲಾಸ್ ಆಗಿದ್ದರೆ, ಸಮಥಿಂಗ್ ಅದನ್ನೆಲ್ಲ ಚೇಂಜ್ ಮಾಡ್ಬೋದು. ಬಟ್ ನೀವು ಯಾರನ್ನಾದರೂ ಪರ್ಮನೆಂಟ್ಲಿ ಕಳ್ಕೊಂಡಿದ್ರೆ, ಅಂದರೆ ಅವ್ರದ್ದು ಡೆತ್ ಆಗಿದೆ ಅಂತ ಅಂದ್ಕೊಳ್ಳಿ, ಮತ್ತೆ ಅವ್ರು ವಾಪಸ್ ಬರಲ್ಲ. ಶನಿ ಅದನ್ನು ವಾಪಸ್ ಕೊಡೋಕ್ಕಾಗಲ್ಲ. ಕೆಲವೊಂದು ವಿಚಾರಗಳಿರುತ್ತೆ, ಕೆಲವೊಂದನ್ನು ಅವನು ಏನು ಹೇಳ್ತಾರೆ ರಿಟ್ರೈವ್ ಮಾಡಿ ಹೋಗ್ತಾನೆ, ಕೆಲವನ್ನ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಾರ್ಡ್ ಕ್ರಿಯೇಟಿಂಗ್ ಸಮಥಿಂಗ್ ಅಂತ ಹೇಳ್ತೀವಿ. ಬಿಕಾಸ್ 7th ಲಾರ್ಡ್ ಸನ್ ರೆಟ್ರೋಗ್ರೇಟ್ ಆಗಿರೋದ್ರಿಂದ, ಎಕ್ಸೋಲೇಟ್ ಆಗಿರೋದ್ರಿಂದ ಹೇಳ್ತೀವಿ ನಾವು. ಥರ್ಡ್ ಕಾರ್ಡ್ ನನಗೆ ಪೇಜ್ ಆಫ್ ಸಾರ್ಡ್ ಬಂದಿದೆ. ಫೋರ್ತ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಡಿವೈನ್ ಬ್ಲೆಸ್ಸಿಂಗ್ ಅಂತ ಹೇಳ್ತೀವಿ. 4th ಹೌಸಲ್ಲಿ ವೀನಸ್ ಇರೋದ್ರಿಂದ ಆಫ್ಟರ್ ಏಪ್ರಿಲ್ 19th ಆದಮೇಲೆ, 20 ಆದಮೇಲೆ, ಅಕ್ಷಯ ತೃತೀಯ ಮುಗಿದ್ಮೇಲೆ, ಒಬ್ಬರು ಏಪ್ರಿಲ್ 19ಗೆ ಮಾಡಿದ್ದಾರೆ, ಒಬ್ಬರೊಬ್ಬರು 20th ಮಾಡಿದ್ದಾರೆ. ಸೊ ಪೀಸ್ ಆಫ್ ಬ್ಯಾಲೆನ್ಸ್ ಸಿಗುತ್ತೆ ಲೈಫಲ್ಲಿ. ಯು ರಿಸೀವ್ ಹ್ಯಾಪಿನೆಸ್, ಅಬೆಂಡೆನ್ಸ್ ಅಂತ ಹೇಳ್ತೀವಿ. ಒಂದು ವಿಷಯ, ನೀವು ಏನನ್ನು ನಿಮ್ಮ ಬಾಯಿಂದ ವರ್ಡ್ಸ್ ಹೇಳ್ತೀರಾ, ಏನನ್ನು ಥಿಂಕ್ ಮಾಡ್ತೀರಾ, ಅದೇ ಲೈಫಲ್ಲಿ ನಿಮಗೆ ಕೊನೆಗೆ ಸಿಗೋದು ಅಂತ ನಾನು ಹೇಳ್ತೀನಿ. ರಿಗಾರ್ಡ್ಲೆಸ್ ಆಫ್ ಎನಿಥಿಂಗ್, ನಿಮ್ಗೆ ರಾಜಯೋಗ ಇದೆ, ಗಜಕೇಶ್ವರಿ ಯೋಗ ಇದೆ, ಏನೇ ನಿಮ್ಮ ಕುಂಡ್ಲಿಲಿರಲಿ, ಏನೇ ನಿಮ್ಮ ಚಾರ್ಟಲ್ಲಿರಲಿ, ನೀವು ಪಾಸಿಟಿವ್ ಥಿಂಕ್ ಮಾಡಲ್ಲ. ನೀವು ನಾನು ಸಂತೋಷವಾಗಿದ್ದೀನಿ, ನಾನು ಲಕ್ಕಿ ಇದ್ದೀನಿ, ನನ್ನ ಹತ್ರ ಎಲ್ಲ ಇದೆ, ಎಲ್ಲನೂ ಬರ್ತಾ ಇರುತ್ತೆ ಅಂತ ನೀವು ಯಾವಾಗ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೊ ಆವಾಗೇ ನಿಮ್ಮ ಲೈಫ್ ಉದ್ಧಾರ ಆಗುತ್ತೆ. ಇಲ್ಲ, ಅಯ್ಯೋ ನಾನು ಇರೋದೇ ಹಿಂಗೆ, ನಾವು ಬಡವರು, ನಮ್ಮಿಂದ ಆಗುತ್ತಾ, ನನ್ನಿಂದ ಓದೋಕ್ಕಾಗುತ್ತಾ, ನನ್ನಿಂದ ರ್ಯಾಂಕ್ ಬರೋಕ್ಕಾಗುತ್ತೆ, ಎಲ್ಲನೂ ಡೌಟ್ಸ್ ಪಡ್ತಾ ಇದ್ದರೆ ಯಾವತ್ತೂ ಅದು ನಿಮ್ಗೆ ಸಿಗಲ್ಲ ಅಂತ ಹೇಳ್ತೀನಿ. ಸೈಂಟಿಫಿಕಲಿ ಒಬ್ಬ ಮನುಷ್ಯನಿಗೆ ಯಾವುದೂ ಅಸಾಧ್ಯವಾದದ್ದಿಲ್ಲ, ಯಾವುದೂ ಮುಂಚೆನೇ ಡಿಸೈಡ್ ಆಗಿ ಬಂದಿರಲ್ಲ. ಇವಾಗ ಡೆಸ್ಟಿನಿ ಅಂತ ಹೇಳ್ತೀವಿ. ನಥಿಂಗ್ ಈಸ್ ಆ್ಯಕ್ಚುಲಿ ಹಣೆ ಬರಹ ಇರುತ್ತೆ, ಬಟ್ ನಾವು ಏನು ಕರ್ಮನ ಮಾಡ್ತೀವಿ, ನಾವು ಒಳ್ಳೆಯದನ್ನು ಮಾಡ್ತಾ ಹೋಗಿ ಪುಣ್ಯನ ಗಳಿಸ್ತಾ ಹೋದರೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಯಾವುದೂ ಮೊದಲೇ ಡಿಸೈಡ್ ಆಗಿರಲ್ಲ ಅಂತ ಹೇಳ್ತೀನಿ. ಹುಟ್ಟು ಮತ್ತು ಸಾವು ಆಗಿರುತ್ತೆ. ಕೆಲವೊಮ್ಮೆ ಕೆಲವೊಂದನ್ನು ಚೇಂಜ್ ಮಾಡಬಹುದು ಅಂತ ಹೇಳ್ತೀನಿ. 4th ಕಾರ್ಡ್ ನನಗೆ ಏನು ಹೇಳ್ತೀವಿ, ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮ್ಯಾನಿಫೆಸ್ಟ್ ವಾಟ್ ಯು ವಾಂಟ್ ಅಂತ ಹೇಳ್ತೀವಿ. ನಿಮ್ಗೇನು ಬೇಕೋ ಅದನ್ನಷ್ಟೇ ಯೋಚನೆ ಮಾಡಿ, ಏನು ಬೇಕೋ ಅದನ್ನಷ್ಟೇ ಕೇಳಿ. ಅನ್ನೆಸೆಸರಿ ಥಿಂಗ್ಸ್ನ, ನೆಗೆಟಿವಿಟಿನ ನೀವು ರಿಸೀವ್ ಮಾಡಬೇಡಿ ಅಂತ ಹೇಳ್ತೀನಿ.
ಕೆಲವ್ರದ್ದು ಏನು ಹೇಳ್ತೀವಿ ಅಂದರೆ ವೀಲ್ ಆಫ್ ಫಾರ್ಚೂನ್ ಮೆಜಿಷಿಯನ್ ಕಾರ್ಡ್ ಜೊತೆ ಬಂದರೆ ನಾವು ಆಲ್ರೆಡಿ ಮದುವೆ ಆಗಿರ್ಬೋದು ಅಂತ ಹೇಳ್ತೀವಿ. ರೀಸೆಂಟ್ಲಿ 1 or 2 ಡೇಸಲ್ಲಿ ನಿಮ್ಮ ಮದುವೆ ಮುಗ್ದೋಗಿರ್ಬೋದು. ಕೆಲವ್ರದ್ದು ಮೇಯಲ್ಲಿರ್ಬೋದು ಮದುವೆ ಅಂತ ಹೇಳ್ತೀವಿ. ಬಟ್ ಇವು ಯಾವ ವಾಕ್ಡ್ ಅವೇ ಅಂತ ಕಾರ್ಡ್ ಹೇಳ್ತಾ ಇದೆ. ಬಿಕಾಸ್ ನಾನು ಐ ಡೋಂಟ್ ನೋ 10 ಆಫ್ ಪೆಂಟಿಕಲ್ಸ್ ಕಾರ್ಡ್ ಕೂಡ ಇದೆ. ನಿಮ್ಮದು ಒಂದು ಫ್ಯಾಮ್ಲಿ ಅಂತ ಆಗ್ತಾ ಇದೆ. ಬಟ್ ಅದ್ರ ಜೊತೆ 3 ಆಫ್ ಸಾರ್ಡ್ಸ್ ಕೂಡ ಕಾರ್ಡ್ ಇದೆ. ಯಾರನ್ನೋ ಬಿಟ್ಟು ಯಾರನ್ನೋ ಮದುವೆ ಆಗ್ತಾ ಇರೋ ಕಾರ್ಡ್ ಅಂತ ಹೇಳ್ತೀವಿ. ಕೌಂಟ್ 30 ಡೇಸ್ ಟ್ರಾವೆಲ್ ಇದೆ ಅಂತ ಹೇಳ್ಬೋದು. ಏನೋ ಒಂದು ಬೇರೆ ಜಾಗದಿಂದ ಬೇರೆ ಜಾಗ ಆಲ್ರೆಡಿ ಟ್ರಾವೆಲ್ ಕೆಲವ್ರು ಮಾಡಿರ್ಬೋದು. ಕೆಲವ್ರದ್ದು ಟ್ರಾವೆಲ್ಲು ತೋರಿಸ್ತಾ ಇದೆ ಕಾರ್ಡಲ್ಲಿ. ಲವರ್ಸ್ ಕಾರ್ಡ್ ಕೂಡ ಇದೆ. ಕೆಲವ್ರ ಲೈಫಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಇದೆ. ನೀವು ರಿಸೀವಿಂಗ್ ಮೋಡಲ್ಲಿದ್ದರೆ ಖಂಡಿತವಾಗ್ಲೂ ಎಂಟ್ರಿ ಇದೆ ಅಂತ ಹೇಳ್ತೀನಿ. ಕೆಲವರು ಏನು ಹೇಳ್ತೀವಿ, ನಾಟ್ ರೀಚಬಲ್ ಸ್ಟೇಜಲ್ಲಿ ಇರ್ಬೋದು. ನಿಮ್ಮ ಕಾಲ್ ರಿಸೀವ್ ಮಾಡದೇ ಇರ್ಬೋದು, ನೀವು ಅವ್ರ ಕಾಲ್ ರಿಸೀವ್ ಮಾಡದೇ ಇರ್ಬೋದು. ಆ ಥರನೂ ಇದೆ ಅಂತ ಹೇಳ್ತೀನಿ. ಪ್ಲೀಸ್ ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.